ಕೊಡವ ಭಾಷಾಭಿಮಾನಿಯ ಭಾಷಿಕಂಗ ಏದೂ ತೊಂದರೆ ಮಾಡಿಟ್ಲೆ ಅಚ್ಚಕ್ಕೆ ಶಿಸ್ತಿಲು ಕೊಡವರ ಶಿಸ್ತನ್ನು ತಗೊಂಡು ಆ ಶಿಸ್ತಿನ ಕಾಪಾಡಿ ನಂಗ ಈ ಕಾಲರ್ ಪುಲ್ಲಾಡ್ಕೊಂಡು ಬಂದಿತ್ತು ಏದು ಹಣೆ ಕೊಟ್ಟಿತ್ತು ನಂಗ ಆಯ್ತು ಎತ್ತರಲ್ಲ ಕುಸಿಯನ್ನ ಹಂಗೆ ಸಹಕಾರ ತಂದಂಗೆ ಎಲ್ಲರ ಪರವಾಯ್ತು ಕೂಡ್ನಂತ ಮಾತನಾಡ ಎಲ್ಲರ ಪರವಾಯ್ತು ನಾವು ಈ ಅಭಿನಂದನೆಗಳು ಅದನ್ನು ತಕ್ಕಾರ ಬಂದವಳು ಇಲ್ಲಿ ವೇದಿಕೆಯಲ್ಲಿರುವಂತ ಎಲ್ಲ ನಿಮ್ಮ ಕೊಡವ ಭಾಷಿಕ ಸಮುದಾಯ ಅನ್ನತ್ತೆ ನೈಚಂತ ಎಲ್ಲರಿಗೂ ವೇದಿಕೆ ನೀಡಿ ಐದು ಕೂಡ ಪ್ರಣಾಮಗಳನ್ನು ಸ್ವಾಗತ ತಕ್ಕಾರ ಮಾಡಿದ್ದೇವೆ ಇದಕ್ಕೆ ಅಂತ ಒಂದು ನಂಗೆ ಮೀಡಿಯಾಕಾರ ಬಟ್ಟೆ ಉತ್ತಕ್ಕು ನಂಗೆ ಎಂತ ಕಾಲರ್ಪು ನನ್ನ ಬಾತು ಅಂದಂಬತ್ರ ಯುವರತ್ನ ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಮುಚ್ಚೋದಕ್ಕೆ ಬರ್ತ ನೈಚಿತ್ತು ಅದು ಪ್ರಿಂಟ್ ಮೀಡಿಯಾ ಇಕ್ಕು ಎಲೆಕ್ಟ್ರಾನಿಕ್ ಮೀಡಿಯಾ ಇಕ್ಕು ಅಂಗಗಳು ಕೂಡ ಇಂದು ಕೂಡ ಬಂದಿದ್ರೆ ಎಂತ ಇಂದು ಕೂಡಿತು ಹೆಚ್ಚು ಆಯಿರ ಕಣಕ್ಕೆ ಜನ ಕೂಡ್ತೀವಿ ಬಾರಿ ತಾಳ್ಮೇಲೆ ಶಿಸ್ತು ಗೆದ್ದಿದೆ ಅದು ಪ್ರಚಾರ ಮಾಡಬೇಕು ಸಂದರ್ಭದಲ್ಲಿ ಅದಕ್ಕೆ ಅವರ ಪರವಾಯ್ತು ಕೂಡ ನಾನು ತಕ್ಕ ಇದ್ದಾರೆ ಇದಕ್ಕೆ ನನ್ನ ಉದ್ದೇಶ ಎಂತ ಅಂದಿತ್ತು ಅದನ್ನು ನಂಗ ನೆರವೇರಿಸಿಟ್ಟು ಯಶಸ್ವಿ ಆಯ್ತಂದು ಗಂಟೋಘೋಷವಾಯ್ತು ನಾನು ಗಂಟೋಘೋಷವಾಯ್ತು ಇತಿಹಾಸ ನಂಗೆ ಸೃಷ್ಟಿ ಮಾಡಿತ್ತು ಅದು ನಿನ್ನೆ ನಡೆದಿಟ್ಲೆ ಇನ್ನು ನಡ್ಪುದು ಬಾಂಡ ಏನಂಚಂಗಿ ನಡ್ಪುದು ಬಾಂಡ ನೆರವಂಚಂಗಿ ಇದು ನಂಗಡ ಎಂತ ನಂಗೆ ಪ್ರತಿಪಾದನೆ ಮಾಡೋಣ ಆ ಪ್ರತಿಪಾದನೆ ಮಿನ್ನಕ್ಕೆ ನಡೆದನ್ನು ಹೋಗೇ ಹೊರತು ಅಕ್ಕಕ್ಕ ಇಂಥ ಸಂದರ್ಭ ನಂಗೆ ಬಪ್ಪಕ್ಕಾಗ ಆ ಅವಶ್ಯಕತೆ ನಂಗೆ ಪೂರೈಕೆ ಮಾಡಿತ್ತು ಆ ಅವಶ್ಯಕತೆ ಪೂರೈಕೆ ಮಾಡೋಣ ಅಂಚೆ ನಂಗೆ ಜಿಲ್ಲಾಧಿಕಾರಿ ಗುರು ಮನವಿ ಕೊಡುವಂತವ್ರು ಪ್ರಯತ್ನ ನಂಗೆ ಮಾಡಿಕೊಂಡಿತ್ತು ಅದೇ ಪೋಲೆ ಎಲ್ಲರೂ ಅಂಗಡ ಪ್ರೋಟೋಕಾಲ್ ಪ್ರಕಾರ ನಂಗೆ ಜಿಲ್ಲಾಧಿಕಾರಿ ಕಚೇರಿಗೆ ಪೋಯ್ತು ನಂಗೆ ಕೊಡ್ಕೊಂಡು ಆಚೆಗೆ ಜಿಲ್ಲಾಧಿಕಾರಿ ಮನಸ್ಸು ಮಾಡಿತ್ತು ಇಚ್ಚ ಜನಕೂರ್ನಲ್ಲಿ ನಂಗಲಿಕ್ಕೆ ಬಂತು ಅಂಚಂಗೆ ಹಂಗ ಬಲ್ಯ ಮನಸ್ಸು ಮಾಡಿಕೊಳ್ಳಿಕ್ಕೆ ಬಂದದು ಕರ್ಮೇರ ಸಂಗತಿ ಅಂಗಡ ಅವರು ಅಭಿಮಾನಕ್ಕೆ ಮಾಡಿ ಆಚಿ ಗಡಿಬಿಡಿ ಮಾಡ್ತೀವಿ ದಯವಿಟ್ಟು ಮನವಿ ಕೊಡುವಂತ ಸಂದರ್ಭ ಆ ಮನವಿನ ನನ್ನ ದೇಶದಕ್ಕೆ ಅಕ್ಕೆಲ್ಲ ಕೊಡುವ ಸಮಾಜ ಹತ್ರ ಅಧ್ಯಕ್ಷರಾದ ಪರದಂಡ ಸುಬ್ರಹ್ಮಣ್ಯನ ಈಗ ಕೂತ್ಕೊಂಡು ದಯವಿಟ್ಟು ದಾರು ತಕ್ಕ ಬರೆಯತಿ ದಾರು ನಡುವೆ ಬಾಯಿರತಿ ಒಂದು ಚೂರು ಸತ್ತು ಗದ್ದಲ ಮಾರತನಕ್ಕೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಅದರ ದಯವಿಟ್ಟು ಕಾಪಾಡನಕ್ಕೆ ಕಾತು ಮೆಚ್ಚೋಳಿ ಮೈಕಿನ ಈಗ ಕೂತರು ಮಾನ್ಯ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಪೊಲೀಸ್ ಉನ್ನತಾಧಿಕಾರಿಗಳಿಗೆ ಸ್ವಾಗತ ಸರ್. ಅನ್ನನೇ ಇಲ್ಲಿ ಈ ಮಹಾ ಕಡೆ ಆಯ್ತು ಕೂಡಿತೋಳು ನಂಗಡ ಕೊಡಗರ ಕೊಡವ ಭಾಷಿಕಂಗ ಅಂಗಕ್ಕೆಲ್ಲರಿಗೂ ನಲ್ಲಾಮೆ ಸ್ವಾಗತ. ಉರಿ ಬೆದಲು ನಾನು ಜಾಸ್ತಿ ನೇರಾಡ್ತೋಲೆ ಅನ್ನನೆ ಅವ್ವ ಪಾಜೆ ನಾಡ ಕೊಡವ ಪಾಜೆಲು ತಕ್ಕ ಬರೆಯುವಂಥವ್ರ ಸಂದರ್ಭ ಉಂಡೆಂಗ ಸಹ ಜಿಲ್ಲಾಡಳಿತಕ್ಕೆ ಗೊತ್ತಾಡು ಅನ್ನನೆ ಇಡೀ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಡೋಣ ಹಂಗಾಯ್ತು ಕನ್ನಡತ ಓದಿಕೊಂಡೋಳು ದಯವೆಚ್ಚಿತು ನಿಂಗೆಲ್ಲ ಮಾಫ್ ಮಾಡು. ಕೇವಲ 18-20 ನಿಮಿಷದೊಳಗೆ ಇದನ್ನು ಮುಗಿಸ್ತೀನಿ ಸರ್. ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸೌತ್ ಬ್ಲಾಕ್ ನವದೆಹಲಿ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆ ಮಡಿಕೇರಿ ಇವರುಗಳ ಮುಖಾಂತರ ಮಾನ್ಯರೇ, ವಿಷಯ ಕೊಡವ ಜನಾಂಗ ಮತ್ತು ಕೊಡವ ಭಾಷಿಕ 21 ಸಮುದಾಯಗಳು ಸೇರಿದಂತೆ ಸಂಸ್ಕೃತಿಯ ಸಮಗ್ರ ಅಸ್ತಿತ್ವದ ಮೇಲೆ ನಡೆಯುತ್ತಿರುವ ಜನಾಂಗೀಯ ತಾರತಮ್ಯ, ದಬ್ಬಾಳಿಕೆ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಸಿಯುವ ಹಾಗೂ ತಡೆಯುವ ಯತ್ನದ ಕುರಿತಂತೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳೋ, ಅಲ್ಲಿ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲಿ ಕೊಡವರ ಬೀಡಲ. ಕೊಡಗಿನ ಸೌಂದರ್ಯ ಹಾಗೂ ಕೊಡವರ ಪಾರಂಪರ್ಯವನ್ನು ಬಣ್ಣಿಸಿ ಕವಿ ಪಂಜೆ ಮಂಗೇಶರಾಯರು ಬರೆದ ಈ ಪದ್ಯದ ಸಾಲುಗಳಲ್ಲೇ ಕೊಡಗಿನ ಬೆಡಗು, ಕೊಡವರ ಪಾರಂಪರ್ಯ, ಕೊಡವರು ಹಾಗೂ ಈ ಮಣ್ಣಿನ ಅವಿನಾಭಾವ ಸಂಬಂಧ, ಕೊಡವರ ಸಾಂಸ್ಕೃತಿಕ ಹಿರಿಮೆ, ಗುಣ ಸ್ವಭಾವಗಳು ಹಾಗೂ ಕೊಡವರ ಸಮಗ್ರ ಅಸ್ತಿತ್ವ ಅನಾವರಣಗೊಳ್ಳುತ್ತದೆ. ಅಂತೆಯೇ ಕೊಡಗು ಜಿಲ್ಲೆಯ ಪ್ರಧಾನ ಆದಿಮೂಲ ನಿವಾಸಿಗಳಾಗಿ ಕೊಡಗು ಎಂಬ ಪುಟ್ಟ ಭೌಗೋಳಿಕ ಪ್ರದೇಶದಲ್ಲಿ
ತಮ್ಮ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಅಸ್ತಿತ್ವವನ್ನು ಕಂಡುಕೊಂಡಿರುವ ಕೊಡವ ಸಮುದಾಯವು ಇಂದು ತಮ್ಮ ತಾಯಿ ನೆಲದಲ್ಲಿಯೇ ತಾರತಮ್ಯತೆಯನ್ನು ಎದುರಿಸುವುದರ ಮೂಲಕ ದಬ್ಬಾಳಿಕೆಗೆ ಒಳಗಾಗುತ್ತಿರುವುದು ವಿಪರ್ಯಾಸವೇ ಸರಿ. ಸದಾ ರಾಷ್ಟ್ರೀಯ ಚಿಂತನೆಯೊಂದಿಗೆ ದೇಶದ ಅಸ್ಮಿತೆಗೆ ಪೂರಕವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಮೂಲಕ ಸಾಮಾಜಿಕ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ತಮ್ಮ ಸಾಂಸ್ಕೃತಿಕ ವೈಭವ ಮತ್ತು ಪಾರಂಪರಿಕ ವೈಶಿಷ್ಟ್ಯತೆಯ ಮೂಲಕ ಜಾಗತಿಕ ಮನ್ನಣೆಯನ್ನು ಪಡೆದುಕೊಂಡಿದೆ. ತಮ್ಮ ಹಾವಭಾವದಲ್ಲಿ ಗಂಭೀರತೆ, ನಡೆನುಡಿಯಲ್ಲಿ ಪ್ರಾಮಾಣಿಕತೆಯನ್ನು ರೂಢಿಸಿಕೊಳ್ಳುವ ಮೂಲಕ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳುತ್ತಾ ಎಲ್ಲ ಕಾಲಘಟ್ಟದಲ್ಲೂ ವಿಸ್ತರಣಾವಾದದ ಗುಂಗಿನಿಂದ ಹೊರಗುಳಿತುಕೊಂಡು ಈ ಕೊಡಗು ಎಂಬ ಸೀಮಿತ ಭೂಪ್ರದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡು ಸ್ವಯಂ ಪರಿಶ್ರಮದಿಂದಲೇ ಬದುಕು ಕಟ್ಟಿಕೊಂಡಿರುವ ಅಪರೂಪದ ಸಮುದಾಯ ಈ ಕೊಡವ ಸಮುದಾಯವಾಗಿದೆ. ಪೌರಾಣಿಕ ಹಿನ್ನೆಲೆ, ಭೌಗೋಳಿಕ ಪುರಾವೆಗಳು, ಇತಿಹಾಸದ ಪುಟಗಳಲ್ಲಿ ಜೆ. ಕಾಗಿಂಗ್ ಬ್ರೌನ್, ಎಚ್. ಮ್ಯಾಗ್ಲಿನ್, ಬಿಷಪ್ ಕಾರ್ಡ್ವೆಲ್, ಎಂ. ಶ್ರೀನಿವಾಸನ್, ಡಿ. ಕೃಷ್ಣಯ್ಯ, ಸೂರ್ಯನಾಥ ಕಾಮತ್, ಪಂಜೆ ಮಂಗೇಶರಾಯರು ಮುಂತಾದ ಲೇಖಕರ ಬರವಣಿಗೆಯಲ್ಲಿನ ಶತಮಾನಗಳ ಹಿಂದಿನ ಉಲ್ಲೇಖಗಳು ಕೊಡವ ಸಮುದಾಯವು ಈ ಮಣ್ಣಿನ ಆದಿಮೂಲ ನಿವಾಸಿಗಳಾಗಿ 10,000 ವರ್ಷಗಳಿಗೂ ಹಿಂದಿನಿಂದಲೇ ಈ ಮಣ್ಣಿನಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದೆ ಎಂಬುದನ್ನು ಸಾಕ್ಷೀಕರಿಸುತ್ತದೆ ಎಂಬುದನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ. ಇತಿಹಾಸದ ಪುಟಗಳಲ್ಲಿ ಪ್ರತ್ಯೇಕ ದೇಶ, ಪ್ರಾಂತ್ಯ, ಪ್ರತ್ಯೇಕ ರಾಜ್ಯವಾಗಿ ಗುರುತಿಸಿಕೊಂಡಿದ್ದ ಕೊಡಗು ಹಲವಾರು ಸ್ಥಿತ್ಯಂತರಗಳಿಗೆ ಸಾಕ್ಷಿಯಾಗಿದ್ದರೂ ಸಹ 1956ರ ತನಕ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು. ಆದರೆ 1953ರ ರಾಜ್ಯ ಪುನರ್ಘಟನಾ ಆಯೋಗದ ಪರಿಕಲ್ಪನೆಯಂತೆ ಭಾಷಾವಾರು ಪ್ರಾಂತ್ಯ ರಚನೆಯ ಪ್ರಕ್ರಿಯೆಯಲ್ಲಿ 1956ರಲ್ಲಿ ವಿಶಾಲ ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ಕೊಡಗು ಒಂದು ಜಿಲ್ಲೆಯಾಗಿ ಉಳಿಯಿತು. ಆ ಮೂಲಕ ಅನೇಕ ಸವಾಲುಗಳನ್ನು ಎದುರಿಸುವಂತಾಯಿತು. ಕೊಡಗು ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ರಾಜ್ಯ ಪುನರ್ಘಟನೆಯ ನೇರ ದುಷ್ಪರಿಣಾಮಗಳು ಕೊಡವ ಸಮುದಾಯಗಳು ಮತ್ತು ಕೊಡವ ಸಂಸ್ಕೃತಿ ಹಾಗೂ ಪರಂಪರೆಗಳ ಮೇಲೆ ನೇರ ಪ್ರಭಾವ ಬೀರಲಾರಂಭಿಸಿದವು ಎಂಬುದು ಇತಿಹಾಸದ ಕರಾಳ ಅಧ್ಯಾಯಗಳಲ್ಲಿ ದಾಖಲಾಗಿರುವ ಕಟು ಸತ್ಯ. ಪ್ರಭಾವಿ ಭಾಷೆಗಳನ್ನು ಆಧಾರವಾಗಿಟ್ಟುಕೊಂಡು ಭಾಷಾವಾರು ಪ್ರಾಂತ್ಯ ರಚನೆ ಮಾಡುವ ಸಂದರ್ಭದಲ್ಲಿ ರೂಪಿಸಿದ ನಿಯಮಾವಳಿಗಳಲ್ಲಿ ಬಹುಮುಖ್ಯವಾಗಿ ಹಲವಾರು ಅಲ್ಪಸಂಖ್ಯಾತ ಭಾಷೆಗಳನ್ನಾಡುವ ವಿವಿಧ ಪಂಗಡಗಳ ಸಾಮಾಜಿಕ, ಸಾಂಸ್ಕೃತಿಕ, ಪಾರಂಪರಿಕ ಹಾಗೂ ಭೌಗೋಳಿಕ ಹಿತಾಸಕ್ತಿಗಳನ್ನು ಬಹುಸಂಖ್ಯಾತರನ್ನೊಳಗೊಂಡ